ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅದು ಬರದ ನಾಡು ಎಂಬ ಹಣೆಪಟ್ಟಿ ಹೊತ್ತಂತ ಜಿಲ್ಲೆ. ಅಲ್ಲಿ ಅಲ್ಪ ಸ್ವಲ್ಪ ಸುರಿದ ಮಳೆಯನ್ನ ನಂಬಿ ಬಿತ್ತನೆ ಮಾಡಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಬಾರಿ ಕೂಡ ಮಳೆ ಕೈಕೊಟ್ಟಿದ್ದು ಬರದ ಛಾಯೆ ಆವರಿಸಿದೆ. ಬೆಳೆಯುವ ಹಂತದಲ್ಲೇ ಬೆಳೆಗಳು ಬತ್ತಿ ಹೋಗ್ತಾ ಇವೆ. ಮಳೆಗಾಗಿ ರೈತರು ಮುಗಿಲ ಕಡೆ ಮುಖ ಮಾಡಿ ಕಾಯ್ತಿದ್ದಾರೆ. ಆ ರಿಪೋರ್ಟ್ ಇಲ್ಲಿದೆ. ಬರದ ನಾಡು ಎಂಬ ಹಣೆಪಟ್ಟಿ ಕಟ್ಕೊಂಡ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಳೆ ಕೈಕೊಟ್ಟಿದೆ. ರೈತರು ಬಾರೋ ಬಾರೋ ಮಳೆರಾಯ ಅಂತ ಅಂಗಲಾಚಿದ್ರು ವರುಣದೇವ ಕೃಪೆ ತೋರ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರೋ ಅನ್ನದಾತರು ಮಳೆ ಇಲ್ಲದೆ ನಷ್ಟ ಅನುಭವಿಸ್ತಾ ಇದ್ದಾರೆ. ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರ ತಾಂಡವಾಡ್ತಾ ಇದೆ. ಚಿತ್ರದುರ್ಗ ತಾಲೂಕು ಬಚ್ಚಬರನಟ್ಟಿ ಗ್ರಾಮದಲ್ಲಿ ಸುಮಾರು 500 ಎಕರೆ ರೈತರು ಸೂರ್ಯಕಾಂತಿಯನ್ನು ಬಿತ್ತನೆ ಮಾಡಿರ್ತಾರೆ. ಮಳೆ ಬರದ ಕಾರಣ ಆ 500 ಎಕರೆಯಲ್ಲಿ ಇರತಕ್ಕಂಥ ಸೂರ್ಯಕಾಂತಿ ಎಲ್ಲ ನೆಲಕಚ್ಚಿ ಹೋಗಿದೆ. ಯಾವುದೇ ರೀತಿಯಾದಂಥ ಫಸಲನ್ನು ನಾವು ಇದಕ್ಕೆ ಜಿಲ್ಲಾಡಳಿತ ಹಾಗೂ ಸರ್ಕಾರ ಕೂಡಲೇ ಪ್ರವೇಶಿಸಿ ರೈತರಿಗೆ ಅನುಕೂಲವಾಗುವ ಮಟ್ಟದಲ್ಲಿ ಮಾಡಿಕೊಡಬೇಕು. ಪರಿಹಾರ ನಮ್ಮ ಚಿತ್ರದುರ್ಗ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಬೇಕೆಂದು ಸರ್ಕಾರದಲ್ಲಿ ಕೇಳ್ಕೊಳ್ತೀವಿ. ಈ ಬಾರಿ 500ಕ್ಕೂ ಹೆಚ್ಚು ರೈತರು ಲಕ್ಷಾಂತರ ಹಣ ಸುರಿದು ಸೂರ್ಯಕಾಂತಿ ಬಿತ್ತನೆ ಮಾಡಿದ್ದಾರೆ. 2 ತಿಂಗಳಾದರೂ ವರುಣನ ಆಗಮನ ಮಾತ್ರ ಆಗಿಲ್ಲ. ಇದರಿಂದ ಬೆಳೆದ ಬೆಳೆ ಕುಂಠಿತವಾಗಿದೆ. ಇನ್ಮುಂದೆ ಮಳೆಯಾದ್ರೂ ಕೂಡ ಯಾವುದೇ ಪ್ರಯೋಜನವಿಲ್ಲ ಅಂತ ಅಳಲನ್ನ ತೋಡಿಕೊಂಡಿದ್ದಾರೆ. ಹೀಗಾಗಿ ಕೂಡಲೇ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ಇದನ್ನ ಪರಿಶೀಲನೆ ಮಾಡಬೇಕು. ಚಿತ್ರದುರ್ಗವನ್ನ ಬರಪೀಡಿತ ಅಂತ ಘೋಷಿಸಬೇಕು. ಸೂಕ್ತ ಪರಿಹಾರ ಕೊಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಸರ್, ಇದು ಬರ ಪರಿಹಾರ ಆಗಿಬಿಟ್ಟತೆ. ಏನೇನಿಲ್ಲ, ಜನಗಳಿಗೆ ರೈತರಿಗೆ ಭಾರಿ ತೊಂದರೆ ಆಗಿಬಿಟ್ಟತೆ. ಏನೇನಿದ್ದ ಸರ್ಕಾರಲಿದ್ದ ಸವಲತ್ತು ಕೊಡಿಸ್ಬೇಕು ಸರ್. ನಮಗೆ ಈಗ ಬೆಳೆ ಹಾಕಿಬಿಟ್ಟಿದ್ದೀವಿ, ಸೂರ್ಯಕಾಂತಿ ಹಾಕಿದ್ದೀವಿ. ಸೂರ್ಯಕಾಂತಿ ಹಾಕಿದ್ರೆ ಒಂದು ವರ್ಷ ಅರ್ಧ ಹುಟ್ಟೈತೆ. ಅದು ಮುಂದೆ ಆಗುತ್ತೆ ಅನ್ನೋದು ಕಾಯಂಬಿಲ್ಲ ಸರ್. ನಮಗೆ ಅದಕ್ಕೆ ಏನಾನ ಮಾಡಿ ನಮ್ಗೆ ಪರಿಹಾರ ಕೊಡಿಸ್ಬೇಕು ಸರ್. ಒಟ್ಟಾರೆ ಮೊದಲೇ ಬರದ ಹಣೆಪಟ್ಟಿ ಹೊತ್ತಿರೋ ಜಿಲ್ಲೆಗೆ ಶಾಶ್ವತ ಬರದ ಭೀತಿ ಕಾಡ್ತಾ ಇದೆ. ಪ್ರತಿ ವರ್ಷ ನಷ್ಟ ಅನುಭವಿಸುವ ರೈತರಿಗೆ ಮಳೆ ಬಾರದೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.